ನೋಡಿ ಸೊಪ್ಪೆಲ್ಲ ಕೊಟ್ಟಿದ್ದಾರೆ. ಇದು ಯಾವುದು ಎಲೆ ಅಂತ ಗೊತ್ತಾ ನಿಮಗೆ? ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು. ಅಯ್ಯೋ ಇದು ಕರ್ಬೇವಲ್ಲ, ತುಳಸಿ ಎಲೆ. ತುಳಸಿ ಎಲೆ ಕಟ್ ಮಾಡ್ತಾರೆ, ಅದೆಲ್ಲ ಕಡೆ ಹರಡುತ್ತೆ. ಓ It was at this moment that he knew he fucked up. ಒಂದೇ ಟಿ ಶರ್ಟ್ ತರ ಕಾಣುತ್ತೆ, ಇದು ಆಕ್ಚುಲಿ ಸ್ವಲ್ಪ ಡಿಫರೆನ್ಸ್ ಇದೆ. ದೇವ್ರ ಥರ ಇಲ್ವಾ? ದೇವ್ರ ಥರ ಇಲ್ವಾ? ನನಗೆ ಮಾತಾಡೋಕ್ಕೆ ದೇವ್ರಾನೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗಿ ನನಗೆ ಇಷ್ಟ ಇಲ್ಲ. ಭಾಳ ನೋವಾಗ್ತೈತೆ. ಚೆನ್ನಾಗಿದೆ, ಕೂತ್ಕೊಬಿಡ್ತ ಹಂಗೆ. ಹಲೋ ಎಲ್ಲರೂ, ಹೇಗಿದ್ದೀರಾ? ಇವತ್ತಿನ ಬ್ಲಾಗ್ ಬಂದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ ಆಗಿರುತ್ತೆ. ಮತ್ತು ಸ್ವಲ್ಪ ಶಾಪಿಂಗ್ ಮಾಡಿದ್ದೀವಿ, ಮತ್ತು ಹೊರಗಡೆ ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದ್ರ ಬ್ಲಾಗ್ ಆಗಿರುತ್ತೆ. ಇವತ್ತಿಗೆ ನಾವಿಬ್ರು ಮದುವೆ ಆಗಿ 2 ವರ್ಷ ಕಳೆದಿದೆ. ಮೊನ್ನೆ ಅಷ್ಟೇ ಮದುವೆ ಆಗಿರೋ ಥರ ಅನ್ನಿಸ್ತಿದೆ. ಸೊ ಇವತ್ತೆಲ್ಲರೂ ಆಚೆ ಕರ್ಕೊಂಡು ಹೋಗ್ತೀನಿ ಊಟಕ್ಕೆ, ರೆಡಿ ಆಗು ಅಂತ ಹೇಳಿದ್ರು. ನಾವು ಹುಡುಗಿರ್ ಕೇಳಬೇಕಾ ಆಚೆ ಹೋಗೋದೇ ತಡ, ರೀಸನ್ ಬೇಕಾ ನಾವು ಮೇಕಪ್ ಮಾಡ್ಕೊಳ್ಳೋಕ್ಕೆ? ಬಂಕಾಗಿ ರೆಡಿಯಾಗಿ ಪಿಜ್ಜಾ ತಿನ್ನಕ್ ಹೋದ್ವಿ. ಮತ್ತೆ ಎಲ್ಲರೂ ಆರಾಮ? ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್. ಇದು ನೇಮ್ ಏನು ಹೇಳು? ಪಿಜ್ಜಾ ಚಿಕನ್ ಜಾಲಪೀನೋ ಅಲ್ಲ, ಇದಲ್ಲ, ಇದ್ರ ನೇಮು. ಅದ್ರ ನೇಮು ಸಿ ನೋನಾಸ್. ನಿಮಗೆ ಇದು ಎಲ್ಲಿ ಸಿಕ್ಕಿದ್ದು? ಇಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಇನ್ಸ್ಟಾಗ್ರಾಮಲ್ಲಿ ಒಂದಿನ ಏನೋ ನೋಡಿದ್ರಂತೆ, ಪಿಜ್ಜಾ ವೆರೈಟಿ ಪಿಜ್ಜಾ ಸಿಗುತ್ತಿದೆ. ಅದಕ್ಕೆ ಎಷ್ಟು ಕಿಲೋಮೀಟ್ರ್ ಇದು ಮನೆಯ? 10 ಕಿಲೋಮೀಟ್ರ್. 10 ಕಿಲೋಮೀಟ್ರಿಂದ ಬಂದಿದ್ದೀವಿ ಪಿಜ್ಜಾ ತಿನ್ನೋಣ ಅಂತ ಹೇಳಿ. ವೆರೈಟೀಸ್ ಪಿಜ್ಜಾ ಇದೆಯಂತೆ. 1 ಅವರ್ ಆಯಿತು 10 ಕಿಲೋಮೀಟ್ರು ಬರೋದಕ್ಕೆ. ಈ ಟ್ರಾಫಿಕ್ ಚೆನ್ನಾಗಿದೆಯಾ? ಇವಾಗ ಒಂದು ಆರ್ಡರ್ ಮಾಡಿದ್ದೀವಿ, ಇಲ್ಲಿ ತೋರಿಸ್ತೀನಿ. ಬಿಸಿ ಇದೆ. ಏನು ಹೆಸರಿದೆ? ಏನು? ಜಾಲಪೀನೋ ಸ್ಪೈಸಿ ಚಿಕನ್ ಆ್ಯಂಡ್ ಜಾಲಪೀನೋ. ಜಾಲಪೀನೋ ಸ್ಪೈಸಿ ಚಿಕನ್ ಚೆನ್ನಾಗಿದೆಯಾ? ಹುಳಿ ಹುಳಿ. ದಟ್ ಈಸ್ ದ ಸ್ಪೆಷಲ್ ಆಫ್ ನಾನಾಸ್. ಸಾಕಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸ್ವೀಟ್ ಹೋಗ ಸ್ವೀಟ್ भी नहीं आता सर. डिजाइन सर अच्छे. अच्छा चलो ट्राई करते हैं. वो डिजाइन इसको स्प्रेड करना है क्या इसके ऊपर? अच्छा, ಏನು ಪಿಜ್ಜಾ ಇದು? ವೀಡಿಯೋ ಮಾಡ್ಕೊ ಕಟ್ ಮಾಡ್ತಾರೆ, ಅದೆಲ್ಲ ಕಡೆ ಹರಡುತ್ತೆ. ಓ, इसको कभी देखा नहीं था ऐसा. ಥ್ಯಾಂಕ್ ಯು. ಪ್ಲೇಟ್. ನಾವೆಲ್ಲ ಪಿಜ್ಜಾ ತಿನ್ನೋದು ಕಡಿಮೆ, ಇಷ್ಟ ಇದ್ದು ಜಾಸ್ತಿ ಪಿಜ್ಜಾ ತಿನ್ನೋಣ, ಒಳ್ಳೇದಲ್ಲ ಅಂತ. ಆ್ಯನಿವರ್ಸರಿ ಸ್ಪೆಷಲ್ ತಿನ್ನೋಣ ಅಂತ ಬಂದ್ವಿ. ಹೆಂಗಿದೆ? ಒಳ್ಳೆ ಮೊಸರು ಥರ ಕಾಡ್ತಿದೆ ಇದು. ಇಲ್ಲ ಹೆಂಗಿದೆ ಟೇಸ್ಟು? ತಗೊಳ್ಳಿ. ಅವರೇಜಾ? ಎಷ್ಟು ಕೊಡ್ತೀರಾ 10ಗೆ?
7. ನಾನು ಟೇಸ್ಟ್ ಮಾಡ್ತೀನಿ. ಇದನ್ನು ಹಾಕೊಳ್ಳಿ. ಬೆಣ್ಣೆ ಟೇಸ್ಟ್ ಇದೆ. ಬೆಣ್ಣೆನ ಅಂತ ಫ್ರಿಡ್ಜಲ್ಲಿ ಗಟ್ಟಿ ಮಾಡಿದ್ದಾರೆ. ಬೆಣ್ಣೆ ಜೊತೆಗೆ ಟೇಸ್ಟ್ ಚೆನ್ನಾಗಿದೆ. ಈ ನಾರ್ತಲ್ಲಿ ಪರೋಟ ಬೆಣ್ಣೆ ನೆಂಚ್ಕೊಂಡು ತಿಂತಾರಲ್ಲ ಹಂಗಿದೆ. ನೋಡಿ ಸೊಪ್ಪೆಲ್ಲ ಕೊಟ್ಟಿದ್ದಾರೆ. ಇದು ಯಾವ್ದು ಎಲೆ ಅಂತ ಗೊತ್ತಾ ನಿಮಗೆ? ಬೇವಿನ ಸೊಪ್ಪು. ಅಯ್ಯೋ ಇದು ಕರ್ಬೇವಲ್ಲ. ಇದನ್ನ ಯಾರಾದರೂ ಕರ್ಬೇವು ಅಂತ ಹೇಳ್ತಾರೆ, ಅದು ಚಿಕ್ಕ ಮಕ್ಕಳು ಅಲ್ಲ ಅಂತ ಹೇಳ್ತಾರೆ. ಯಾವುದೋ ತುಳಸಿ ಎಲೆ ಥರ ಹಾಂ, ಬೇಕಾದ್ರೆ ಆ ಥರ ಹೇಳಿ, ಯಾವುದೋ ಒಂದು ಬ್ರೀಡ್ ತುಳಸಿ ಅಂತ ಹೇಳ್ಬೋದು. ನಾನದು ತಿನ್ನಲ್ಲಪ್ಪ. ಹಸಿ ಎಲೆ ಥರ ಇದೆ, ಅದೇನು ಟೇಸ್ಟ್ ಇಲ್ಲ. ಪಿಜ್ಜಾನ ರೋಲ್ ಮಾಡ್ಕೊಂಡು ತಿಂತವ್ರೆ. ಮಕ್ಕಳೆಲ್ಲ ಬಂದರೆ ಆ ಥರ ಕ್ಯಾಪ್ ಹಾಕಿ ಮಾಸ್ಟರ್ ಚೆಫ್ ಥರ ಕೊಡ್ತಾರೆ. ದೊಡ್ಡವ್ರಿಗೂ ಆ ಥರ ಮಾಡ್ತಾರೆ. ಪಿಜ್ಜಾ ತಿನ್ಕೊಂಡು ಅಲ್ಲಿಂದ ನನ್ನ ಪಾಪು ಬರ್ತಡೇ ಬರ್ತಾ ಇದೆಯಲ್ವಾ, ಅದಕ್ಕೆ ಡ್ರೆಸ್ ತಗೊಳ್ಳೋಣ ನನಗೆ ಅಂತ ಹೇಳಿ ಅನ್ಕೊಂಡು ಹೋಗಿದ್ದು. ಬಟ್ ಇವರು ಅಲ್ಲಿ ಯಾವುದೋ ಕಾಂಪ್ಲೆಕ್ಸ್ ಇದೆ, BDA ಕಾಂಪ್ಲೆಕ್ಸ್ ಇದೆ, ಒಂದ್ಸಲ ಹೋಗಿದ್ದೆ, ನೋಡ್ಕೊಂಬರೋಣ ಬಾ, ಸುಮ್ಮನೆ ಟೈಮ್ ಪಾಸ್ ಮಾಡ್ದಂಗೆ ಆಗುತ್ತೆ ಅಂತ ಕರ್ಕೊಂಡು ಹೋದ್ರು. ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ. ಕೂತ್ಕೊಬಿಡ್ತಾ ಹಂಗೆ. ದೇವ್ರ ಥರ ಇಲ್ವಾ? ನನಗೆ ಮಾತಾಡಕ್ಕೆ ದೇವ್ರಾಣೆ ಇಷ್ಟ ಇಲ್ಲ. ನನಗೆ ಭಗವಂತನ ಸಾಕ್ಷಿಯಾಗ ನನಗೆ ಇಷ್ಟ ಇಲ್ಲ. ಭಾಳ ನೋವಾಗ್ತೈತೆ. ನಮ್ಮ ಗುಂಡ ಹೆದರ್ಕೊಂಡ್ರೆ ದುಡ್ಡಿದೆಯಾ ಯಾರಿಗೆ ಕರ್ಕೊಂಡು ಹೋಗ್ತೀನಿ ಮೀಡಿಯಾ ಇಲ್ಲಿ ಏನು ಹ್ಯಾಂಡ್ಸಮ್ ಅಂತ ನನ್ನಂತ ಹೆಂಡತಿ ಸಿಕ್ಕಿರ್ಬೇಕು, ಚೆನ್ನಾಗಿ ಕಾಣಲೇಬೇಕು. ಒಂದೇ ಟೀ ಶರ್ಟ್ ಥರ ಕಾಣುತ್ತೆ, ಇದು ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಶೇಡ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಐಸ್ ಕ್ರೀಮ್ ತಿನ್ನೋಣ ಅಂತ ಕರ್ಕೊಂಡ್ಬಂದ್ರು. ನಿಮ್ಗೆ ಗೊತ್ತಲ್ಲ, ನಾರ್ಮಲ್ ಡೇಸಲ್ಲೇ ಬಿಡಲ್ಲ. ಇನ್ನು ಆ್ಯನಿವರ್ಸರಿ ದಿನ ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ಪ್ರಳಯ ಆಗೋದಂತೂ ಗ್ಯಾರಂಟಿ. ಸಾಕು. ಏನಾದ್ರು ಬೇಕಾ ಮೇಡಮ್? ಐಸ್ ಕ್ರೀಮ್ ತಗೊಂಡು सीट बेल्ट डालो बा. ಸಾರಿ 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 sorry 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 sorry
ಐಸ್ ಕ್ರೀಮ್ ಏನಕ್ಕೆ ಹಾಕಿಲ್ಲ ಖಾರ ಡ್ರೈವ್ ಮಾಡ್ಬೇಕು ಐಸ್ ಕ್ರೀಮ್ ಏನು ತಿನ್ಬಾರ್ದು. ಇನ್ನೆಲ್ಲ ಚಿತ್ತೀನಿ ಆಚೆ ಏನಾದ್ರು ತಿನ್ಕೊಂಡು ಪಾಪು ಬರ್ತಡೇ ಡ್ರೆಸ್ ನೋಡೋಣ ಅಂತ ಕರ್ಕೊಂಡ್ಬಂದ್ರೆ ಅದೊಂದು ಕಾಂಪ್ಲೆಕ್ಸ್ ಕರ್ಕೋದು. ಯಾವುದು ಅಂತಲ್ಲ ಬನಶಂಕರಿ BDA ಕಾಂಪ್ಲೆಕ್ಸ್ ವಿಚ್ ಇಸ್ ಫೇಮಸ್ ಅಲ್ಲಿ ಎಂತದೂ ಇಲ್ಲ ಅಂದ್ರೆ ಇದೆ ಐಟಮ್ಸ್ ಜಾತ್ರೆ ಐಟಮ್ಸ್, ಕ್ಯಾಶುವಲ್ ವೇರು ಈ ತರದಕ್ಕಷ್ಟೇ. ಕಾಲೇಜು ಮತ್ತೆ ಅದು ಸಿಂಪಲ್ ಫಂಕ್ಷನ್ ಅದಕ್ಕೆ ಹಾಕೋತರ ಇತ್ತು. ಕಲೆಕ್ಷನ್ ಇರ್ಲಿಲ್ಲ, ಸುಮ್ನೆ ಟೈಮ್ ವೇಸ್ಟ್ ಆಯ್ತು. ಟೈಮ್ ಜೊತೆಯಲ್ಲಿ ಸ್ಪೆಂಡ್ ಮಾಡಲು ಬಂದಿದ್ದಲ್ಲ ಹಾ ಎಲ್ಲಿ ಹೇಳಿದ್ರೆ ಅಲ್ಲಿ ಫಂಕ್ಷನ್ ಮಾಡೋದೊಂದು ತಲೆನೋವು, ಅದಕ್ಕೆ ಫಂಕ್ಷನ್ ಮಾಡೋದು ರೆಡಿ ಮಾಡ್ಕೋತೀವಲ್ಲ ಅದೊಂದು ದೊಡ್ಡ ತಲೆನೋವು. ಕಲಾವಿದ ಐಸ್ ಕ್ರೀಮ್ ಪ್ಯೂರ್ ಇಲ್ಲ ಗಂಡ ಬೇಡ ಬೇಡ ಅಂತ ಇದ್ರು. ಖುಷಿ ಪಡಿಸುವ ಇವಾಗ ವಿಧಾನ. ನೋಡ್ತಾ ಇದ್ರೆ ಐಸ್ ಕ್ರೀಮ್ ತಂದ್ಕೊಡಿ, ಕರ್ಗೋಗ್ಬಿಡ್ತಾರೆ ಐಸ್ ಕ್ರೀಮ್. ಯಾರು ಖುಷಿ ಪಡ್ಸೋದು ಬೇಡವಲ್ಲ. ಅದು ನಿಜ. ತೊಳಿ ಪಾಪ ತಿನ್ ಮರ ಒಬ್ಬರೇ ತಿಂತಾ ಇದ್ದೀನಿ. ಪಿಜ್ಜಾ ತಿನ್ನೋಕ್ಕೆ ನಾವಿಬ್ಬರೇ ಹೋಗಿದ್ವಿ ಆಯಿತಾ. ಮತ್ತು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೆಗೆ ವಾಪಸ್ ಬಂದು ಅಮ್ಮ ಮತ್ತು ಪಾಪುನ ಕರ್ಕೊಂಡು ಊಟಕ್ಕೆ ಅಂತ ಆಚೆ ಹೊರಟ್ವಿ. ಆ್ಯನಿವರ್ಸರಿಗೆ ಅವರು ನನಗೆ ಗಿಫ್ಟ್ ಕೊಡೋದಾಗ್ಲಿ ನಾನು ಅವ್ರಿಗೆ ಗಿಫ್ಟ್ ಕೊಡೋದಾಗ್ಲಿ ಈ ಥರದ್ದೇನು ನಾವು ಇಟ್ಕೊಂಡಿಲ್ಲ. ಯಾಕಂದರೆ ಏನು ಗಿಫ್ಟ್ ಕೊಡ್ಸೋದು ಅಂತಲೇ ಗೊತ್ತಾಗಲ್ಲ. ನನಗೇನೇನು ಬೇಕೋ ಅದನ್ನು ಆಲ್ರೆಡಿ ಅವ್ರ ಹತ್ರ ಕೇಳಿ ತೆಗೆಸ್ಕೊಂಡಿರ್ತೀನಿ, ಅವ್ರಿಗೇನು ಬೇಕೋ ಆಲ್ರೆಡಿ ತೊಗೊಂಡಿರ್ತಾರೆ. ಏನು ಗಿಫ್ಟ್ ಕೊಡೋದು ಅಲ್ವಾ. ಅದರಿಂದ ಈ ಥರ ಏನಾದರೂ ಸ್ಪೆಷಲ್ ಡೇ ಬಂದಾಗ ಹೊರಗಡೆ ಹೋಗಿ ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು ಈ ಥರ ಮಾಡ್ತೀವಿ. ಸೊ ಮನೆ ಹತ್ರನೇ ಒಂದು ರೆಸ್ಟೋರೆಂಟ್ ಓಪನ್ ಆಗಿತ್ತು, ಅದಕ್ಕೆ ಹೋಗ್ಬೇಕು ಅನ್ಕೋತಾ ಇದ್ವಿ. ರೈಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ವಿ. ಸುಮ್ಮನೆ ಎಂತಕ್ಕೆ ಹೋಗೋದಲ್ವಾ, ವೆಡ್ಡಿಂಗ್ ಆನಿವರ್ಸರಿ ಬಂತು, ನಾವು ಅಲ್ಲಿಗೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಿಮ್ಗೆ ಏನೇನು ಹತ್ರದಲ್ಲಿ ಹೊಸದಾಗಿ ಕಾಣುತ್ತೆ ಎಲ್ಲಾವುದು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಈ ರೆಸ್ಟೋರೆಂಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ಪಾರ್ಟಿ ವೈಬ್ ಇತ್ತು. ಒಂದು 10-10:30 ತನಕ DJ ಎಲ್ಲ ಇತ್ತು, ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ರು. ಆ ವೈಬ್ ಹೆಂಗಿತ್ತು ಅಂತ ತೋರ್ಸೋಣ ಅಂದ್ರೆ ಮ್ಯೂಸಿಕ್ ಹಾಕಿರೋದ್ರಿಂದ ನನ್ನ ವಿಡಿಯೋಗೆ ಪ್ರಾಬ್ಲಮ್ ಆಗುತ್ತೆ, ಕಾಪಿರೈಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ನಾನು ಆಡಿಯೋನ ಮ್ಯೂಟ್ ಮಾಡಿದ್ದೀನಿ. ಯಾವಾಗ ಮ್ಯೂಸಿಕ್ ಆಫ್ ಮಾಡಿದ್ರು ಅವಾಗ ನಾನು ರಿಯಲ್ ಆಡಿಯೋನೇ ಹಾಕಿದ್ದೀನಿ. ನನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದೀರಾ ಅಂತ ಅಂದ್ರೆ ನಾನು ಡೈಲಿ ಏನೇನು ಅಪ್ಡೇಟ್ ಇರುತ್ತೆ ಎಲ್ಲ ಸ್ಟೋರಿಲಿ ಹಾಕ್ತಾ ಇರ್ತೀನಿ. ಸೊ ನನ್ನ ವೆಡ್ಡಿಂಗ್ ಆನಿವರ್ಸರಿ ದಿನನೂ ಕೂಡ ಸ್ಟೋರಿಲೆಲ್ಲ ಹಾಕಿದೆ. ನೀವಿನ್ನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಇವಾಗಲೇ ಹೋಗಿ ಮೀಮ್ ಹುಡುಗಿ ಅಂತ ಸರ್ಚ್ ಮಾಡಿ, MEME ಹುಡುಗಿ ಅಂತ ಸರ್ಚ್ ಮಾಡಿ, ಅಥವಾ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ, ನೀವು ಫಾಲೋ ಮಾಡ್ಕೊಳ್ಳಿ. ನನ್ನ ಡೈಲಿ ಕಥೆನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ಟೋರಿನಲ್ಲಿ, ಮಿಸ್ ಮಾಡ್ಕೊಂಬೇಡಿ. ಪಾಪು ಮಲ್ಕೊಂಡೆದ್ದು ಆಗಿತ್ತು. ಅವಳು ಹೆಂಗಿದ್ಲು ಹಂಗೆ ಕರ್ಕೊಂಡ್ ನಾವು ಮಾತ್ರ ಜಿಂಕ್ ಚಾಕಾಗಿ ರೆಡಿಯಾಗಿ ಬರ್ತೀವಿ. ಅವಳನ್ನ ಒಂದೊಂದ್ಸಲ ಹೆಂಗಿರ್ತಾಳೆ ಹಂಗೆ ಕರ್ಕೊಂಡು ಬಂದ್ಬಿಡ್ತೀನಿ. ಅವಳಂತೂ ಇವಾಗ ಹೊರಗಡೆ ಹೋದ್ರೆ ಫುಲ್ ಎಂಜಾಯ್ ಮಾಡ್ತಾಳೆ, ಎಲ್ರೂ ನೋಡ್ತಾಳೆ, ಎಲ್ಲಾ ವಸ್ತುಗಳನ್ನೂ ಎಕ್ಸ್ಪ್ಲೋರ್ ಮಾಡ್ತಾಳೆ. ಅವಳಿಗೆ ಹೊರಗಡೆ ಹೋಗೋದು ಅಂದ್ರೆ ತುಂಬಾ ಇಷ್ಟ. ನಾನು ಪಾಪುಗೆ ಹೈ ಚೇರ್ನ ತಗೊಳ್ಳೋಣ ಅಂತ ಥಿಂಕ್ ಮಾಡ್ತಿದ್ದೆ, ಅಂದ್ರೆ ಫೀಡಿಂಗ್ ಚೇರ್ನ. ಬಟ್ ಕೆಲವೊಬ್ರು ಹೇಳ್ತಾರೆ ಇಲ್ಲ ಪಾಪು ಕೂರೋದೇ ಇಲ್ಲ, ನಮ್ಮ ಪಾಪು ಕೂರ್ನಿಲ್ಲ, ಸುಮ್ಮನೆ ತಗೊಂಡಿದ್ದು ಅಂತ. ಇನ್ನು ಕೆಲವೊಬ್ರು ಹೇಳ್ತಾರೆ ತುಂಬಾ ಯೂಸ್ ಆಗುತ್ತೆ ತಗೊಳ್ಳಿ ಅಂತ. ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮ್ಮ ಒಪಿನಿಯನ್ನ ನನಗೆ ಸ್ವಲ್ಪ ಹೇಳಿ, ನಾನು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಅಲ್ಲಿ ನಾನು ರೆಸ್ಟೋರೆಂಟ್ಗೆ ಹೋದಾಗ ತುಂಬಾ ಚೆನ್ನಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದು ಸ್ವಲ್ಪ ಕಂಫರ್ಟೇಬಲ್ ಅಂತ ಅನ್ನಿಸ್ತು. ಚೆನ್ನಾಗಿತ್ತ ಗಂಡ. ಸೊ ನೆನ್ನೆ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಅಲ್ವಾ. ಚಿಕ್ಕ ಪುಟ್ಟಾಣಿದು ನಮ್ಮ ಪಾಪುಗೆ ನನಗೆ ಏನೇನೋ ತಂದಿದ್ದೀನಿ, ತುಂಬಾ ದೊಡ್ಡದಲ್ಲ. ಅದೇನೇನು ತಗೊಬಂದೆ ಅಂತ ಇವಾಗ ನಿಮ್ಮ ಮುಂದೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಮುಖಕ್ಕೆ ಮಾಯಶ್ಚರೈಸರ್ ಹಚ್ಕೊಳ್ಳೋಣ. ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಚ್ಕೋತೀನಿ ಮಾಯಶ್ಚರೈಸರ್, ಯಾಕಂದರೆ ನಂದು ಡ್ರೈ ಸ್ಕಿನ್ ಇದೆ. ಫೇಸ್ ವಾಶ್ ಮಾಡಿದ ತಕ್ಷಣ
ಫುಲ್ ಡ್ರೈ ಆಗ್ಬಿಡುತ್ತೆ. ಹಣೆ ಹತ್ರ ಎಲ್ಲ ಡ್ರೈ ಆಗಲ್ಲ, ನಾರ್ಮಲ್ ಇರುತ್ತೆ. ಒಂದು ಬಾಯಿ ಸುತ್ತ ಏನಿದೆ, ಮೌತ್ ಪಾರ್ಟ್ ಏನಿದೆ, ಬಾಯಿ ಸುತ್ತ ಇಲ್ಲೆಲ್ಲ ಡ್ರೈ ಆಗುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಮನೇಲಿದ್ದಾಗ ಇನ್ನೊಂದು ಯೂಸ್ ಮಾಡೋದು. ನೋಡಿ ಇಷ್ಟು ಉದ್ದ ಇತ್ತು, ಇಷ್ಟು ಖಾಲಿ ಆಗಿದೆ. ತಗೊಂಡು ಒಂದು 2.5 ತಿಂಗಳು ಆಗಿರ್ಬೇಕು, ಇನ್ನೇನು ಖಾಲಿ ಆಗ್ತಾ ಬಂತು. ತುಂಬಾ ಚೆನ್ನಾಗಿದೆ. ಡ್ರೈ ಸ್ಕಿನ್ ಇರೋರಿಗೆ, ಡ್ರೈ ಸ್ಕಿನ್ ಮತ್ತೆ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಆಯಿಲಿ ಅಂತಾನು ಅನ್ಸಲ್ಲ, ಸಕ್ಕತ್ತಾಗಿದೆ. ಎಮೋಲಿನ್ ಅಂತ, ನಾನು ಇದು ಲಿಂಕ್ ನ ಟ್ಯಾಗ್ ಮಾಡಿರ್ತೀನಿ ವಿಡಿಯೋ ಮೇಲೆ. ಪ್ರಾಡಕ್ಟ್ ಶೋ ಆಗುತ್ತೆ, ನೀವು ಅಲ್ಲಿ ನೋಡ್ಬೋದು. ಸಿಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ, ಅದ್ರಲ್ಲಿ ಹಾಕಿರ್ತೀನಿ. ಓಕೆ, ಇವಾಗ ಲಿಪ್ ಬಾಮ್ ಹಚ್ಕೊಳ್ಳೋಣ. ತುಟಿನೂ ಅಫ್ಕೋರ್ಸ್ ನನಗೆ ಡ್ರೈ ಆಗುತ್ತೆ. ವಿಡಿಯೋದಲ್ಲಿ ಲಿಪ್ಸ್ಟಿಕ್ ತರ ಕಾಣ್ತಿದೆ ಇದು. ಆಕ್ಚುಲಿ ಇಷ್ಟೊಂದು ಡಾರ್ಕ್ ಆಗಿ ಬರಲ್ಲ. ಇದು ದೇಗ ಅವ್ರದ್ದು. ನನಗೆ ಪ್ರಮೋಷನ್ಗೆ ಅಂತ ಅನ್ಬಿಟ್ಟು, ಪೇಯ್ಡ್ ಪ್ರಮೋಷನ್ಗೆ ಅಂತ ಅನ್ಬಿಟ್ಟು ಕೊಟ್ಟಿದ್ದು. ಸಾರಿ, ಪೇಯ್ಡ್ ಅಲ್ಲ, ಬಾರ್ಟರ್ ಕೊಲಾಬ್ರೇಷನ್ಗೆ ಇದು ಮತ್ತೆ ಇನ್ನೊಂದು ಪ್ರಾಡಕ್ಟ್ ಕೊಟ್ಟಿದ್ರು. ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಇದು ಬೀಟ್ರೂಟ್ ಇಂದ ಮಾಡಿರೋದು ಆಯ್ತಾ. ತುಂಬಾ ಚೆನ್ನಾಗಿದೆ, ತುಂಬಾ ಹೆವಿ ಅಂತ ಅನ್ಸಲ್ಲ. ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ, ಸಖತ್ತಾಗಿದೆ. ನಿಮ್ಗೇನಾರು ಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ದೇಗ ಆರ್ಗಾನಿಕ್ಸ್ ಅಂತನೋ ಏನೋ ಇದೆ, ನನ್ನ ಫಾಲೋಯಿಂಗ್ ಲಿಸ್ಟ್ ಅಲ್ಲಿ ದೇಗ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನಿಮ್ಗೆ ಬೇಕು ಅಂದ್ರೆ ಪರ್ಚೇಸ್ ಮಾಡಿ. ಮೇ ಬಿ 300 ಅಥವಾ 350 ಇರಬೇಕು. ನೆಕ್ಸ್ಟ್ ಐಲೈನರ್. ಈ ಐಲೈನರ್ ನಾನು ಫಸ್ಟ್ ಟೈಮ್ ತಗೊಂಡಿರೋದು, ಮೇಬಿಲಿನ್ ಅವ್ರದ್ದು. ಯಾವಾಗ್ಲೂ ನಾನು ಯಾವ್ದೋ ಬರುತ್ತಲ್ಲ, ಮರ್ತೋಗಿದೆ, 100 ರುಪೀಸ್ ಅದು ಯೂಸ್ ಮಾಡ್ತಾ ಇದ್ದೆ. ಈ ಸಲ ಇದನ್ನ ತಗೊಂಡೆ, ಹೆಂಗಿರುತ್ತೆ ನೋಡೋಣ ಅಂತ. ಓಕೆ ತಗೋಬಹುದು, ಅಫೋರ್ಡೆಬಲ್. ಇದನ್ನು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ತಗೊಳ್ಳಿ. ಸೊ ಇವಾಗ ನೆನ್ನೆ ಏನೇನು ತಗೊಂಡೆ ಅಂತ ತೋರಿಸ್ತೀನಿ. ಇದ್ರಲ್ಲಿ ಏನಿದೆ ನನಗೂ ಗೊತ್ತಿಲ್ಲ, ನೋಡೋಣ. ಇದನ್ನ ಪಾಪುಗೆ ಅಂತ ತಗೊಂಡಿದ್ದು, ನಾನು ಹಾಕ್ಬೋದಂತ ಅನ್ಸಿದೆ. ಓಪನ್ ಮಾಡಿ ನೋಡೋಣ. ಕ್ರಿಸ್ಟಲ್ ತರ ಇದು. ಆಕ್ಚುಲಿ ಇದು ಮ್ಯಾಚ್ ಆಗ್ತಿಲ್ಲ ಈ ಡ್ರೆಸ್ಗೆ. ಮ್ಯಾಚ್ ಆಗುವಂತ ಔಟ್ಫಿಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಇದು 185 ಎಷ್ಟೋ ಹೇಳಿದ್ರು. ನೆಕ್ಸ್ಟ್ ಪ್ರಾಡಕ್ಟ್ ಇದು ನಮ್ಮ ಪಾಪುಗೆ ಅಂತಾನೆ ತಗೊಂಡಿದ್ದು. ಕ್ಯೂಟ್ ಆಗಿದೆ. ಇದು 85 ಏನೋ ಹೇಳಿದ್ರು. ಮೇ ಬಿ ಈ ತರ ಹಾಕೋದು ಅನ್ಸುತ್ತೆ. ಅವಳಿಗೆ ಹೇರ್ ಇನ್ನ ಜಾಸ್ತಿ ಬಂದಿಲ್ಲ ಆಯ್ತಾ. ಹೇರ್ ಬಂದ್ಮೇಲೆ ಹಾಕ್ಬೋದು. ಸಣ್ಣದು. ನಾನು ಆಕ್ಚುಲಿ ಕ್ರೌನ್ ತರ ಬರುತ್ತಲ್ಲ, ಅದನ್ನ ತಗೋಣ ಅಂತ ಹೋದೆ. ಬಟ್ ಅದು ಫುಲ್ ದೊಡ್ಡದಿತ್ತು, ದೊಡ್ಡ ಹಾಕೋ ತರ. ಎಲ್ಲಿ ಹಾಕೋದು ಇದನ್ನ? ಮುಂದೆನಾ ಫುಲ್ ಹಿಂದೆನಾ ಗೊತ್ತಾಗ್ತಿಲ್ಲ. ಹೆಂಗ್ ಕಾಣ್ತಿದೆ? ಚೆನ್ನಾಗಿ ಕಾಣ್ತಿದ್ಯಾ? ಚೆನ್ನಾಗಿ ಕಾಣ್ತಿಲ್ಲ ಆಕ್ಚುಲಿ. ಹೆಂಗ್ ಹಾಕೋದು ಅಂತ ನಂಗೆ ಗೊತ್ತಿಲ್ಲ. ಫ್ರೀ ಹೇರ್ಸ್ ಬಿಡ್ಬೇಕಾ ಏನೋ. ಇದು 85. ನೆಕ್ಸ್ಟ್ ಪಾಪುಗೆ ಹೇರ್ ಕ್ಲಿಪ್ಸ್. ಇದು ಲೈಟ್ ಪಿಂಕ್ ಇದೆ. ಲೈಟ್ ಬೆಳಕಲ್ಲಿ ಗೊತ್ತೇ ಆಗ್ತಿಲ್ಲ ಯಾವ ಕಲರ್ ಅಂತ ಹೇಳಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಈ ತರ ಎರಡು ಹೇರ್ ಕ್ಲಿಪ್ ಆಯ್ತಾ. ನೆಕ್ಸ್ಟ್ ಬಂದು ಪಾಪುಗೆ ಹಾಗೆ ಮತ್ತೆ ಹೇರ್ ಕ್ಲಿಪ್, ಚೋಟಾಣಿ ಹೇರ್ ಕ್ಲಿಪ್ಸ್. ಇವಾಗೆಲ್ಲ ನಾನು ಶಾಪಿಂಗ್ ಮಾಡಕ್ ಹೋದ್ರೆ ನನಗೆ ಏನ್ ಬೇಕು ಅದನ್ನ ನೋಡಲ್ಲ, ಪಾಪುಗೆ ಏನ್ ಬೇಕು ಅದನ್ನ ನೋಡ್ತೀನಿ. ಮಕ್ಳಿಗೆಲ್ಲ ಕ್ಯೂಟ್ ಕಾಣಿಸುತ್ತೆ, ಎಲ್ಲ ತಗೋಬೇಕು ಅನ್ಸುತ್ತೆ. ಇಷ್ಟು ಚಿಕ್ಕದು, ಅವಳು ಚಿಕ್ಕ ಹೇರ್ ಇರೋದ್ರಿಂದ ಇದು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಹೋಲ್ಡ್ ಮಾಡುವುದು. ತುಂಬಾ ಚಿಕ್ಕಿದೆ. ಸೊ ಇದಕ್ಕೆ ಈ 3 ಕ್ಲಿಪ್ಸ್ಗೆ ಮೇ ಬಿ 40 ಇರ್ಬೇಕು ಆಯ್ತಾ. ಇದು ಖಾಲಿ. ನೆಕ್ಸ್ಟ್
ಇದರಲ್ಲಿ ಏನು ಕಾಣ್ತಾನೆ ಇಲ್ಲ. ಓ ಇಲ್ಲ ಇದೆ. ಇದು ಇಯರಿಂಗ್ಸ್ ನನಗೆ ಡೈಲಿ ವೇರ್ಗೆ ಮತ್ತೆ ಎಲ್ಲರೂ ಆಚೆ ಹೋದಾಗ ಹಾಕೊಳ್ಳೋಕ್ಕೆ. ಕಾಣಿಸ್ತಿದ್ಯಾ? ಇದೊಂದು ಇದೊಂದು ಈ ಇಯರಿಂಗ್ಸು 40 ಇದೆ ಆಯ್ತಾ. ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಏನಿರ್ಬೋದು ಗೆಸ್ ಮಾಡಿ. ಟಡಾ 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 ಟಡಾ. ಇದು 115 rupees. ಕೊರಿಯನ್ ಸ್ಟೈಲ್ ಏನಂತಾರೆ ಹೇರ್ ಆಕ್ಸೆಸರಿನಾ. ಇದನ್ನ ಫ್ರೀ ಹೇರ್ ಬಿಟ್ಬಿಟ್ಟು ಹಿಂದೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋದಲ್ಲಿ ನೋಡಿ ನಾನು ಸ್ವಲ್ಪ ಹಾಗೆ ಟ್ರಯಲ್ ಮಾಡಿ ವಿಡಿಯೋದಲ್ಲಿ ನೋಡಿ ನಾನು ಹಾಗೆ ಹಾಕ್ಬಿಟ್ಟು ಟ್ರಯಲ್ ಮಾಡಿದೆ. ನೆಕ್ಸ್ಟ್ ಏನು ಇಲ್ಲ, ಇದ್ರೊಳಗಡೆ ಬಿದೋಗಿದೆ. ಇದಕ್ಕೆ 150ನೋ ಎಷ್ಟೋ ಇರಬೇಕು. ಬಟ್ ನಾನು ಇದು ಯೂಸ್ ಮಾಡ್ತೀನ ಇಲ್ವಾ ಗೊತ್ತಿಲ್ಲ, ಯಾಕಂದ್ರೆ ಇದಕ್ಕೆ ಮ್ಯಾಚ್ ಆಗುವಂತ ಔಟ್ಫಿಟ್ ಎಲ್ಲಿ ಹಾಕ್ತೀನಿ ನಾನಲ್ವಾ. ಇದೇ ತರದೊಂದು ಗೋಲ್ಡ್ ತಗೊಂಡಿದೆ, ಅದನ್ನ ಒಂದ್ಸಲನೂ ಹಾಕಿಲ್ಲ. ನನ್ ಗಂಡ ಚೆನ್ನಾಗಿದೆ ತಗೋ ಅಂತ ಅಂದ್ರು. ಅವ್ರು ಹೇಳಿದ್ಮೇಲೆ ತಗೊಳ್ದೆ ಇರ್ತೀನ. ಸೊ ಇದೊಂದು ಸಖತ್ತಾಗಿದೆ. ಅದು ಬಿಟ್ರೆ ಇನ್ನೇನಿಲ್ಲ. ಇದು ನಾನು ಹಂಗೆ ಲಿಪ್ಸ್ಟಿಕ್ ನ ಕ್ಯಾರಿ ಮಾಡಿದೆ. ಇದು ಜುಡಿಯೋದಲ್ಲಿ ತಗೊಂಡಿದ್ದು, ಚೆನ್ನಾಗಿದೆ. 150 rupees. ನಾನು ಅನ್ಕೋತೀನಿ ಲಿಪ್ಸ್ಟಿಕ್ ಎಲ್ಲ ಕಡಿಮೆ ತಗೊಳೋದ್ ಬೇಡ, ಯಾವಾಗ್ಲೋ ಒಂದ್ಸಲ ಅಂದ್ರೆ 6 ತಿಂಗಳಿಗೆ ಒಂದ್ಸಲ ಕಾಸ್ಟ್ಲಿ ತಗೊಂಡ್ಬಿಡೋಣ. ಸುಮ್ಮನೆ ಒಂದಷ್ಟು ಲಿಪ್ಸ್ಟಿಕ್ ಇರೋದು ನನ್ನ ಹತ್ರ, ನಾನು ಯಾವ್ದು ಯೂಸ್ ಮಾಡಲ್ಲ. ನನ್ನ ಫೇವ್ರೇಟ್ ಅಂತ 1-2 ಇದೆ, ಅಷ್ಟನ್ನೇ ಯೂಸ್ ಮಾಡೋದು. ಅವಾಗ ಅನ್ಕೋತಿರ್ತೀನಿ ಅದನ್ನ ನೋಡಿದಾಗ, ಸುಮ್ಮನೆ ಸಿಕ್ಕಿದೆಲ್ಲ ತಗೊಳೋದ್ ಬೇಡ ಅಂತ ಹೇಳಿ. ಆದ್ರೂ ನಾನು ಬಟ್ಟೆ ತಗೊಳಕ್ ಹೋದಾಗ ಜುಡಿಯೋದಲ್ಲಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇದು ತಗೊಂಬಂದೆ. ಚೆನ್ನಾಗಿದೆ, ನೋಡೋಣ ಎಷ್ಟು ದಿನ ಯೂಸ್ ಮಾಡ್ತೀನಿ ಅಂತ ಹೇಳಿ. ಏನಾದ್ರು ಇದೇ ತರದ ಆನ್ಲೈನ್ ನಲ್ಲಿ ಏನಾದ್ರು ಸಿಕ್ಕಿದ್ರೆ ಲಿಂಕ್ ನ ಹಾಕಿರ್ತೀನಿ, ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ? ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.